ಅಣ್ಣ, ಮಳೆ ಬರಂ ಬೇರೆ ಆಗ್ತೈತೆ. ಯಾಕ ಮೋಡ ಕೌಚ್ಕೊಂಡೈತೆ. ಬರ್ರಿ ಹೋಗೋಣ, ಮನೆಗೆ ಹೋಗೋಣ ಬರ್ರಿ. ಒತ್ತು ಬೇರೆ ಆಗೋಯ್ತು. ವಾ ಪಾಪ ಸುನಿಲ, ಬರ ಹೋಗೋಣ ಬರ. ಇನ್ನೇನು ಬುಕ್ಕು, ಪೆನ್ನು, ಪೆನ್ಸಿಲ್ಲು, ಬ್ಯಾಗು, ಸ್ಕೆಚ್ ಪೆನ್ನು, ನೀರಿನ ಬಾಟ್ಲಿ ಎಲ್ಲ ಕೊಡ್ಸಿದೀವಿ. ಇನ್ನೇನಾರು ಬೇಕಿತ್ತೇನಪ್ಪ? ಇನ್ನೇನಾರು ಬೇಕಿತ್ತೇನು ಹೇಳು. ಎಲ್ಲ ನೆನೆಸ್ಕೊಂಬಿಡು. ಮತ್ತೆ ಪದೇ 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 ದಿನಾಲು ತಾತ ನನ್ಗೆ ಹತ್ ಕೊಡಿಸ್ಲಿಲ್ಲ ಅಂತ ಹಠ ಮಾಡಬಾರ್ದು. ಏನಿದ್ರು ನೆನಪು ಮಾಡ್ಕೊಂಡು ನಿಧಾನಕ್ಕೆ ಬೇಕಾದ್ರೆ ಬೇಗ ಬೇಗ ಕೊಡಿಸ್ಬಿಡ್ತೀವಿ. ತಗೊಂಡು ಹೋಗೋಣಂತೆ. ಅಣ್ಣಯ್ಯ, ಏನಾರು ತಗೊಂಬಿಕ್ಕಿತ್ತೇನ? ಟೌನಲ್ಲಿ ಏನಾದ್ರು ಕೆಲಸ ಏನಾರ ಇತ್ತ ಬೇರೆದೇನಾದ್ರು? ಇನ್ನೇನಿಲ್ ಕಣ್ತತ, ನಂದು ಎಲ್ಲ ತಗೊಂಡ್ ಕೊಡ್ಸಿದಿರಲ್ಲ ಇನ್ನೇನು. ಇನ್ನೇನು ಬೇಡ, ಸಾಕು. ಅಲ್ಲ ಕಳ್ಳ ರಂಗಜ್ಜ, ಬರದ್ ಬಂದಿದೀವಿ. ಇವಾಗ ಹುಡುಗರೆಲ್ಲ ನೋಡ್ತಿರ್ತಾರೆ ಮನೇಲಿಯೇ. ಎಲ್ಲಾರು ಹುಡುಗ ಮಗ ಸೊಸೆ ಎಲ್ಲರೂ ಇರ್ತಾರೆ. ಟೌನಿಗೆ ಹೋಗಿರೋದು ಏನಾದ್ರು ತಿನ್ನಕ್ಕೇನು ತಗೊಂಡು ಹೋಗಿಲ್ಲ ಅಂದ್ರೆ ಆಗುತ್ತೆ ಅಲ್ಲ. ಒಂದಿಟ್ಟು ತರಕಾರಿಗಳು ಬೇರೆ ತಗೋಬೇಕಿತ್ತು, ದಿನಸಿ ಸಾಮಾನು ಬೇರೆ ತಗೋಬೇಕಿತ್ತು, ರೇಷನ್ನು ಎಲ್ಲ ತಗೊಂಡು ಹಂಗೆ ಒಂಚೂರು ಅವ್ರಿಗೂ ತಿನ್ನೋದಕ್ಕೆ ಏನಾರು ಪಾನಿಪುರಿನೋ ಗೋಬಿ ಮಂಚೂರಿನೋ ಏನಾರು ತಗೊಂಡು ಹೋಗ್ಬೇಕು. ಇಲ್ಲ ಬೇಕ್ರಿಲಿ ಮೊಟ್ಟೆ ಪಪ್ಸೋ ಏನಾರು ತಗೊಂಡು ಹೋಗ್ಬೇಕು. ಹುಡುಗರು ಕಾಯ್ತಿರ್ತಾರೆ. ತಗೊಂಡು ಹೋಗ್ಲಿಲ್ಲ ಅಂದ್ರೆ ಆಗುತ್ತೇನ ರಂಗಪ್ಪ? ಹೋಗಿ ತಗೊಂಡು ಹೋಗ್ಬೇಕಲ್ವಾ? ಬರಿಗೈಲಿ ಹೋಗಕ್ಕಾಗುತ್ತೇನೋ ಮನೆಗೆ? ಹಂಗೆ ಒಂದಿಟ್ಟು ಹಣ್ಣು ಹಂಪಲ್ಲು ಎಲ್ಲ ತಗೊಂಬರ್ಬೇಕು. ಸುಮ್ಮನೆ ಇದ್ರೆ ಆಗಲ್ಲ. ನಡ್ರಿ ಹೋಗೋಣ. ಯಾಕ ನನ್ಗೂ ಯಾಕ ಬೆಳಿಗ್ಗೆ ಬೇರೆ ತಿಂಡಿ ಸರಿಯಾಗಿ ತಿಂಡಿಲ್ಲ, ಏನಿಲ್ಲ, ಹೊಟ್ಟೆ ಬೇರೆ ಹಸಿತೈತಿ ನನ್ಗೂ. 3 ಜನನು ಹೋಗಿ ಹೋಟ್ಲಲ್ಲಿ ಏನಾರ ತಿನ್ಕೊಂಡು ಒಂಚೂರು ಟೀ ಗೀ ಕುಡಿದು ತಿಂಡಿ ಏನಾರ ತಿನ್ಕೊಂಡು ಪಾಪ ಸುನಿಲಿಂಗ್ ಏನಾರ ತಿನ್ನಿಸ್ಕೊಂಡು ಹಂಗೆ ಹೋಗೋಣಂತೆ ಕಣ್. ನಡ್ರಿ ಅಣ್ಣಯ್ಯವ್, ಎಲ್ಲ ಅತ್ಲಗಿ ಮಳೆ ಬರೋಕ್ ಬೇರೆ ಆಗೈತಿ. ಇಲ್ಲೇನಾರ ಬೇಕ್ರಿಲಿ ಏನಾರ ತಗ ಸಾಕು. ರಪ್ಪನ್ ಹೋಗೋಣ ಮನೆಗೆ. ಒತ್ತು ಮಾಡಬೇಡ, ಜಾಸ್ತಿ ಒತ್ತು ಮಾಡ್ಕೊಂಡು ಹೋಗೋದ್ ಬೇಡ. ಕಾರ್ ಐತ್ಕೊಂಡ್ ಬಿಡ್ಲಾ ಪಾಪ. ಕಾರಲ್ಲೇನು ಆರಾಮಾಗಿ ಹೋಗ್ಬೋದು. ಮಳೆ ಬಂದ್ರೆ ಏನಕ್ಕಂತೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಅದಕ್ಕಂತಾನೆ ಕಾರಲ್ಲೇ ಬಂದಿದೀವಿ. ಮಳೆಗಿಳೆ ಬಂದತ್ತು ಅಂತಾನೆ ಆರಾಮಾಗಿ ಹೋದ್ರೆ ಆಗುತ್ಕೊಂಡು ಸುಮ್ಕಿರು. ನೀನ್ ಏನು ಯೋಚನೆ ಮಾಡೋದ್ ಬೇಡ. ಇಬ್ರು ಇವತ್ತೇ ಭಾಳ ದಿವಸ ಆಗಿತ್ತು ಟೌನಿಗೆ ಬಂದ್ಬಿಟ್ಟು. ತಿಪ್ಟೂರಿಗೆ ಅಪ್ರೂಪಕ್ಕೆ ಬಂದಿದೀವಿ. ಮೊಮ್ಮಗನ್ ಕರ್ಕೊಂಡು ಏನಾರು ತಿನ್ನಿಸ್ಕೊಂಡು ಹೋಗ್ದಲ್ಲೇ ಅವನಿಗೆ ಹಂಗೆ ಕರ್ಕೊಂಡು ಹೋಗುತ್ತಾ? ಬರಿಗೈಲಿ ಕರ್ಕೊಂಡು ಹೋಗಕ್ ಆಗುತ್ತಾ? ಸುಮ್ಮಕ್ ನಡಿ. ಹೂ ಕಣ್ತತ ತಾತ. ಮತ್ತೆ ಮತ್ತೆ ನಾನು ಬಹಳ ದಿವಸ ಆಯ್ತು ಕಣ್ತತ. ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ತಿಂದು ತಾತ. ನನಗೂ ಪಾನಿಪುರಿ ಅಂದ್ರೆ ಬೋಲು ಇಷ್ಟ. ನನಗೂ ತಿನ್ನಿಸ್ರಿ, ನನಗೂ ಕೊಡಿಸ್ರಿ. ನಡ್ರಿ, ನಾನು ಪಾನಿಪುರಿ ತಿಂತೀನಿ. ತಾತೋಯ್ ಪ್ಲೀಸ್ ಕಣ್ತತ, ನಡೀತತ ಹೋಗೋಣ ಪಾನಿಪುರಿ ತಿನ್ನೋಣ. ಪಾಪ ಪಾಪ ಬೇಡ ಕಣ. ಬೇಕ್ರಿಲಿ ಏನಾರ ಕೊಡಿಸ್ತೀನಿ. ಮನೆಗೆ ಹೋಗಿ ತಗೊಂಡು ಹೋಗ್ಬಿಟ್ಟು ತಿನ್ಕೊಂಡು, ಇಲ್ಲೂ ಒಂಚೂರು ಏನಾರ ಕೊಡಿಸ್ತೀನಿ ತಿನ್ಕೊಂಡು ತಿರ್ಗಾ ಮನೆಗೆ ಹೋಗ್ಬಿಟ್ಟು ಬೇಕಾದ್ರೆ ತಿನ್ನುವಂತೆ. ಇನ್ನೇನು ಮನೆಯವ್ರಿಗೆ ಎಲ್ಲಾರ್ಗು ತಗೊಂತೀವಲ್ಲ. ಏನು ಬೇಡ ಕಣ್, ಸುಮ್ಕ್ ನಡಿಯಪ್ಪ. ನಿನಗೆ ಗೊತ್ತಾಗಲ್ವೇನ್ ಮಗ ನಿನ್ಗೆ? ಲೇ ರಂಗಜ್ಜ, ಯಾಕಲ್ಲ ಹಿಂಗಾಡ್ತಿದ್ಯಾ? ಅಲ್ಲ ಕಳ್ಳ, ಆಗ್ಲೇ ಆ ಹುಡ್ಗಂಗೆ ಬ್ಯಾಗ್ ಕೊಡ್ಸೋನಂತ ಇದ್ರೆ ಬ್ಯಾಗ್ಗೂ ನೀನೇ ಕೊಟ್ಟೆ. ಈಗ ಬ್ಯಾಗ್ ಕೊಡ್ಸೋಕ್ಕೂ ಬಿಡ್ಲಿಲ್ಲ, ಏನಿಲ್ಲ. ಈಗ ತಿರ್ಗಾ ಅವನಿಗೆ ಏನಾದ್ರು ಹೋಟ್ಲಲ್ಲಿ ಏನಾದ್ರು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಇದ್ರೆ ಇವಾಗ್ಲೂ ಬೇಡ ಅಂತ ಹೇಳ್ತಿದ್ಯಾ. ಯಾಕೆ ಹಿಂಗಾಡ್ತಿದ್ಯಾ ನೀನು? ಏನಾಗೈತಂತ ಹಿಂಗಾಡ್ತಿದ್ಯಾ? ನನಗೆ ಬಲು ಬೇಜಾರಾಗ್ತೈತಿ ನೋಡಪ್ಪ ನೀನ್ ಹಿಂಗ್ ಮಾಡ್ಬಿಟ್ಟೆ. ಪಾಪ ಸುನಿಲ, ಬಾರ್ಲಾ. ನಿಮ್ ತಾತ ಬೇಕಾದ್ರೆ ಹೋಗ್ಲಿ. ಎಲ್ಲ ಬಸ್ ಹತ್ಸಲಿಲ್ಲ ನಿನಗೆ? ಹೋಗ್ಲಾ ನಿನ್ ಮನೆಗೆ. ನಾನು ನನ್ನ ಮೊಮ್ಮಗ ಸುನಿಲ ಇಬ್ರು ಏನಾರ ತಿನ್ಕೊಂಡು ಆರಾಮಾಗಿ ಬರ್ತೀವಿ. ನೀನು ಹೋಗುವ ಅರ್ಜೆಂಟ್ ಇದ್ರೆ. ಬಾರ್ಲಾ ಪಾಪ ಸುನಿಲ, ಏನಾರ ತಿನ್ಕೊಂಡು ಹೋಗೋಣ ನಾವು. ಏನೇನ್ ಬೇಕು ಬಾರ್ಲಾ, ನಾನು ಕೊಡಿಸ್ಕೊಂಡು ಇನ್ನು ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ನಿಮ್ಮ ಅಜ್ಜ ಹೋಗ್ಲಿ ಬೇಕಾದ್ರೆ. ಹಿಂಗಲ್ ಕಣ್ಣಯ್ಯವ್. ಆಟ ಮಾಡ್ತಿರ್ತಾನಲ್ಲ ಬ್ಯಾಡ ಅಂತ ನಾನು. ಇನ್ನೇನ್ ಇಲ್ಲೇನ್ ತಿನ್ಕೊಂಡು ಕೂತ್ಕೊಳ್ಳೋದು, ಬೇಗ ಮನೆಗೆ ಹೋಗೋಣ ಅತ್ಲಾಗಿ ಇಲ್ಲಿಂದಾನೆ ಏನಾರು ತಗೊಂಡು ಮನೆ ಹತ್ರನೇನೆ ತಿಂದ್ರೆ ಆಗುತ್ತೆ ಅಂತ ನಾನು ಹಿಂಗಂತ ಹೇಳ್ದೆ ಆಟೆಯ. ಇವಾಗ ಆಯ್ತು, ನಡಿ ಅತ್ಲಾಗ ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲ ಕಳ್ಳ ರಂಗಜ್ಜ, ಮಕ್ಳಲ್ವೆಲ್ಲ. ನಮ್ಮ ಹತ್ರ ಕೇಳ್ದಲ್ಲಿ ಇನ್ ಯಾರ ಹತ್ರ ಕೇಳ್ತಾರಲ್ಲ? ನಾವು ತಾತಂದ್ರು ಅಂದ್ಮೇಲೆ ಮೊಮ್ಮಕ್ಳು ಚೆನ್ನಾಗಿ ನೋಡ್ಕೊಂಡು ನಮ್ಮ ಕರ್ತವ್ಯ ಅಲ್ವಲ್ಲ. ನೀನ್ ಬಿಡು, ನಿನ್ ಬಗ್ಗೆ ಯಾರು ಮಾತಾಡಂಗಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂತೀಯ. ಇವನಿಗೆ ಕರ್ಕೊಂಬಂದು ನೀನ್ ರೂಢಿ ಮಾಡಿಸ್ಬಿಟ್ಟಿದ್ಯಾ. ಅವನಿಗೆ ಎಲ್ಲ ತಿನ್ಸಿ ಹೋಟ್ಲಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ಬೇಡ ಅಂತ ಹೇಳಿದ್ರೆ ಅವ್ನು ಸುಮ್ಕಿರ್ತಾನ? ನಡಿಯಲ್ಲ ಪಾಪ. ಅವನು ಹೊಟ್ಟೆ ಹಸ್ಕೊಂಬಂದ ನಡಿಯಲ್ಲ ರಂಗಜ್ಜ. ಸುಮ್ಕೆ ಏನಾರು ತಿನ್ಕೊಂಡು ಹೋಗೋಣ. ಅಪರೂಪಕ್ಕೆ ಬಂದಿದ್ದೀವಿ ಕಣ್. ನಡಿಯೋ, ಜೀವನ ಪೂರ್ತಿ ಕೆಲಸ ಮಾಡೋದು ಇದ್ದಿದ್ದೇನೆ. ನೆಮ್ಮದಿಯಾಗಿ ಇನ್ಯಾವಾಗ್ಲೇ ಇರೋಣ ಖುಷಿಯಾಗಿ. ನಡಿ ಹೋಗೋಣ. ಹೂ ಕಣ್ತತ, ನನಗೆ ಮೊದ್ಲು ಗೋಬಿ ಮಂಚೂರಿ ಪಾನಿಪುರಿ ಕೊಡಿಸ್ರಿ, ಸರಿನಾ? ನಾನು ತಿನ್ಕೊಂಡ್ಬಿಡ್ತೀನಿ. ನೀವಿಬ್ರು ಟೀ ಕುಡ್ಕೊಂಡು ತಿರ್ಗಾ ಏನಾರು ತಿನ್ನಿರಂತೆ. ಪಾಪ ಏನು ಬೇಡ. ಮಾಮೂಲಿ ನಾವು ಹೋಟ್ಲಿಗೆ ಹೋಗ್ತೀವಲ್ಲ, ಆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಾರ್ಲಾ. ಅಲ್ಲಿ ದೋಸೆ, ಮಸಾಲೆ ದೋಸೆ ಬಲು ಚೆನ್ನಾಗಿರುತ್ತೆ. ಬೆಣ್ಣೆ ದೋಸೆ ಏನಾರು ತಿನ್ನುವಂತೆ. ಅದೇನದು ಪಾನಿಪುರಿ ಗೋಬಿ ಮಂಚೂರಿ ಯಾಕೆ ತಿಂತೀಯಾ? ಬೆಣ್ಣೆ ದೋಸೆ ಸಖತ್ತಾಗಿರುತ್ತೆ ಕಳ್ಳ. ಒಳ್ಳೆ ಚಳಿ ಆಗ್ತೈತೆ. ಚಳಿಗೂ ಅದಕ್ಕೂ ಒಳ್ಳೆ ಬಿಸಿ ಬಿಸಿ ಮಸಾಲೆ ದೋಸೆ ಸಖತ್ತಾಗಿರುತ್ತೆ. ಬಾ ತಿನ್ನೋಣ. ಹೂ ಕಣ್ತತ, ಸಖತ್ತಾಗಿರುತ್ತೆ. ನಡೀತತ, ಅಲ್ಲೇ ಹೋಗೋಣ ಹಂಗಾರೆ. ಅಣ್ಣ ಅಣ್ಣ ಬಾರಣ್ಣ ಹೋಗೋಣ. ಹೋಗಿ ಮಸಾಲೆ ದೋಸೆ ತಿನ್ಕೊಂಡು, ಇವ್ರಿಗೇನು ಮಸಾಲೆ ದೋಸೆ ಏನು ತಗೊಳೋದು ಬೇಡ ಮನೆಯವ್ರಿಗೆ. ಯಾಕಂತೀಯ?
ಮಸಾಲೆ ದೋಸೆ ಅಲ್ಲಿ ಮನೆಯವ್ರಿಗೂ ತಗೊಂಡೋದ್ರೆ ಮೆತ್ತಗಾಗಿ ಹೋಗ್ಬಿಡುತ್ತೆ. ಬೇಡ, ಬೇರೆದೇನಾದ್ರು ಕಟ್ಟಿಸ್ಕೊಳೋಣ. ನೀನು ಹೇಳ್ದಂಗೆ ಪಾನಿಪುರಿನೋ ಇಲ್ಲ ಬೇಕ್ರಿಲಿ ಏನಾರು ಮೊಟ್ಟೆ ಪಪ್ಸೋ ಚಿಪ್ಸೋ ಏನಾರು ತಗೊಂಡು ಹೋದ್ರೆ ಆಗುತ್ತೆ. ಬಾ ಹೋಗೋಣ, ಇನ್ನೇನು. ನಾವು ಮೊದಲು ತಿನ್ನೋಣ ಬಾ, ನನಗೂ ಹೊಟ್ಟೆ ಹಸಿತೈತೆ. ಸದ್ಯ ನನ್ಗೆ ಬ್ಯಾಗ್ ಮಾತ್ರ ಒಳ್ಳೆ ಸಕ್ಕತ್ತಾಗಿರೋ ಬ್ಯಾಗ್ ಸಿಕ್ತು ಮಾತ್ರ. ಹೆಂಗ ಬ್ಯಾಗ್ ಎಷ್ಟು ಚೆನ್ನಾಗೈತೆ. ನನ್ನ ಫ್ರೆಂಡ್ಸ್ಗಳಿಗೆ ಎಲ್ಲಾರ್ಗು ತೋರಿಸ್ತೀನಿ. ಚಂದುಗೆ, ಪ್ರವೀಣಂಗೆ, ಪ್ರದೀಪಂಗೆ ಎಲ್ಲಾರ್ಗು ತೋರಿಸ್ತೀನಿ. ನೋಡಲ್ಲ ನಂದು ಹೆಂಗೈತೆ ಬ್ಯಾಗು, ರೆಡ್ ಕಲರ್ ಬ್ಯಾಗು ಅಂತ. ಆ ಚಂದು ರೆಡ್ ಕಲರ್ ಬ್ಯಾಗು ಅವನು ತಗೊಂಡಿದ್ದಾನೆ. ನಂದೇ ರೆಡ್ ಕಲರ್ ಬ್ಯಾಗು ಇರೋದು ಕಾಲೇಜ್ ಸ್ಕೂಲಲ್ಲೇನೆ, ಯಾರ್ದು ಇಲ್ಲ ಅಂತಿದ್ದ. ನಾನ್ ನೋಡು ಅವನಿಗೆ ತಗೊಂಡಿದ್ದೀನಿ. ಅವನ್ಕಿಂತ ಚೆನ್ನಾಗೈತೆ. ನನ್ಗೆ ವಾಟರ್ ಬಾಟ್ಲಿನ ಫ್ರೀ ಆಗಿ ಕೊಟ್ಟಿದ್ದಾರೆ. ಸುಮ್ಕಿರ್ಲ ಪಾಪಲೇ. ಆಯ್ತು, ಇವಾಗ ಸುಮ್ಕಿರಪ್ಪ ಅತ್ಲಾಗಿ. ಇವಾಗ ಬ್ಯಾಗ್ ಕೊಡ್ಸಿದೀವಿ ತಾನೇ. ನೀನ್ ಚಂದು ತಾವ ನೀವು ಏನಾದ್ರೂ ಮಾತಾಡ್ಕೊಳ್ಳಿರಂತೆ. ನಾಳೆಯಿಂದಾನೆ ಸ್ಕೂಲಿಗೆ ಹಾಕೊಂಡು ಹೋಗುವಂತೆ ಹೊಸ ಬ್ಯಾಗ್. ಈಗ ಆಯ್ತು, ಏನ್ ಬೇಕು, ಏನ್ ತಿಂತಿಲ್ಲ ಪಾಪ ನೀನು? ರಂಗಪ್ಪ, ಎಲ್ಲಲ್ಲ ಯಾರು ಬರ್ಲಿಲ್ಲ ಹೋಟ್ಲವ್ರು. ಬಂದಲ್ಲೇ ಕೂತ್ಕೊಂಡು 5 ನಿಮಿಷ 10 ನಿಮಿಷದ ಮೇಲೆ ಆಯ್ತು. ಈಟೊತ್ತಾದ್ರೂ ಬರ್ಲಿಲ್ವಲ್ಲ, ಯಾರು ಕಾಣಿಸ್ತಾನೆ ಇಲ್ವಲ್ಲ ಅಂತ. ಅಣ್ಣ ಬರ್ತಾರೆ ಬರ್ತಾರೆ ತಡಿ. ಲೇ ಪಾಪ, ಬಾರ 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 ಬೇಗ. ಒತ್ತು ಬೇರೆ ಆಗೋಯ್ತು, ನಾವು ಹೋಗ್ಬೇಕು. ಬಂದ್ ಎಷ್ಟೊತ್ತಾಯ್ತಾ? ಬಾಯ್ಲಿ ಬೇಗ. ಬಂದೆ ಕಣಜ್ಜ, ರಂಗಜ್ಜ ಬಂದೆ 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 ಬಂದೇ ಬಿಟ್ಟೆ. 5 ನಿಮಿಷ ಬಂದ್ಬಿಟ್ಟೆ ಕಣ್ ರಂಗಜ್ಜ. ಲೇ ಬರ್ತೀಯಾ? ನಾವು ಬೇರೆ ಕಡೆ ಹೋಗ್ಬಿಡೋಣ ಈಗ. ಅಪ್ರೂಪಕ್ಕೆ ನಾ ಮಣ್ಣು ಕರ್ಕೊಂಡ್ ಬಂದಿದ್ದೀನಿ ಹೋಟ್ಲಿಗೆ. ಬಾರ್ಲ ಪಾಪ ಬೇಗ, ಆರ್ಡರ್ ತಗ ಬಾರ ಇಲ್ಲಿ ಬೇಗ. ಏನ್ ರಂಗಜ್ಜ ಅವರು ಅಪ್ರೂಪ ಆಗ್ಬಿಟ್ರಲ್ಲ, ಏನ್ ಸಮಾಚಾರ? ಅಜ್ಜ ಮೊಮ್ಮಗ ಬರೋದೇನೆ ಬಿಟ್ಬಿಟ್ರಿ ನಮ್ಮ ಹೋಟ್ಲು ಕಡೆ. ಎಷ್ಟು ದಿವಸ ಆಯ್ತು ನಿಮ್ಗಳು ಮುಖ ನೋಡ್ಬಿಟ್ಟು ಅಜ್ಜ ಮೊಮ್ಮಗಂದು. ಎಲ್ಲೋಗಿದ್ರಿ ರಂಗಜ್ಜ ಇಷ್ಟ ದಿವಸ? ಏನ್ ಬೇರೆ ಹೋಟ್ಲಿಗೆ ಏನಾರ ಹೋಗ್ತಿದ್ರ ಏನು? ಸುಮ್ಕಿರ್ಲ ಪಾಪಲೇ, ಎಲ್ಲೋಗಣ. ಯಾವ ಹೋಟ್ಲಿಗೂ ಹೋಗ್ತಿಲ್ಲ, ಬೇರೆ ಹೋಟ್ಲಿಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ನಾವು. ಬಂದೇ ಇರಲ್ಲ ಕಳ್ಳ. ಅದು ಇದು ಕೆಲ್ಸಗಳು ಏನ್ ಮಾಡ್ತೀಯ ಹೇಳು. ಹಂಗಾಗಿ ಜಾಸ್ತಿ ಬರ್ತಾನೆ ಇರಲಿಲ್ಲ. ಇವತ್ತು ನಮ್ಮ ಹುಡುಗಂಗೆ ಬ್ಯಾಗು ಅದು ಇದು ಕೊಡಿಸ್ಬೇಕಿತ್ತು. ಅದಕ್ಕೆ ನಾನು ನಮ್ಮ ಅಣ್ಣ ಎಲ್ಲಾರು ಬಂದಿದೀವಿ. ಅದಕ್ಕೆ ಬಂದು ಒಳ್ಳೆ ಚಳಿ ಆಗ್ತಿತ್ತು ನೋಡು, ಮಳೆ ಬೇರೆ ಬರ್ತಿತ್ತು. ಅದಕ್ಕೆ ಏನಾರು ತಿನ್ಕೊಂಡು ಹೋಗೋಣ ಅಂತ ಬಂದು ಕಣಪ್ಪ. ಮತ್ತೆ ಏನೇನೈತೆ ಹೋಟ್ಲಲ್ಲಿ? ಏನೇನೈತಪ್ಪ? ಏನ್ ಮಾಮೂಲಿ ನಮ್ಮ ಹೋಟ್ಲಲ್ಲಿ ಗೊತ್ತೈತಲ್ಲ ರಂಗಜ್ಜ ನಿನ್ಗೆ. ಸೆಟ್ ದೋಸೆ, ನೀರ್ ದೋಸೆ, ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಮತ್ತೆ ರೈಸ್ ಐಟಮ್ ಅಲ್ಲಿ ಪಲಾವ್ ಐತೆ, ರೈಸ್ ಬಾತ್ ಐತೆ, ಚಿತ್ರಾನ್ನ ಐತೆ, ಮೊಸರನ್ನ ಐತೆ, ಬಿಸಿಬೇಳೆ ಬಾತ್ ಐತೆ. ಅದು ಬಿಟ್ರೆ ಇನ್ನೇನು ಮಾಮೂಲಿ, ಇನ್ನೇನು ನಿನಗೆ ಗೊತ್ತಿರಂಗೆ ಇನ್ನೇನು ಸೆಟ್ ದೋಸೆನೂ ಐತೆ. ಅದು ಬಿಟ್ರೆ ಇನ್ನೇನು ವಡೆ ಐತೆ, ಇಡ್ಲಿ ಐತೆ. ಏನ್ ಬೇಕು? ಒಳ್ಳೆ ಚಳಿಗೆ ಬಿಸಿ ಬಿಸಿ ಕಡಕ್ ಟೀ ಐತೆ. ಮಸಾಲೆ ಟೀ ಐತೆ, ಬೋರ್ಮಿಟಾ ಐತೆ, ಹಾಲ್ ಐತೆ, ಬಾದಾಮ್ ಹಾಲ್ ಐತೆ. ಅದು ಬಿಟ್ರೆ ಇನ್ನೇನು ಮಾಮೂಲಿ ಇನ್ನೇನು ಸ್ನ್ಯಾಕ್ಸ್ಗಳಲ್ಲಿ ಚಕ್ಲಿ ಐತೆ, ವಡೆ ಐತೆ. ಅದು ಬಿಟ್ರೆ ಇನ್ನೇನು ಐತೆ? ಅಷ್ಟೇ ಅಷ್ಟೇ. ಇನ್ನೇನಾರ ಬೇಕಿದ್ರೆ ಕೇಳಿ ರಂಗಜ್ಜ ಬೇಕಾದ್ರೆ. ಮತ್ತೆ ಬಜ್ಜಿ ಐತೆ, ಬಿಸಿ ಬಿಸಿ ಬಜ್ಜಿ ಐತೆ, ಆಲೂಗೆಡ್ಡೆ ಬಜ್ಜಿ ಐತೆ, ಹೀರೆಕಾಯಿ ಬಜ್ಜಿ ಐತೆ, ಬೋಂಡ ಐತೆ, ಮೆಣಸಿಕಾಯಿ ಬಜ್ಜಿ ಐತೆ, ಹೀರೆಕಾಯಿ ಬಜ್ಜಿ ಐತೆ, ಕ್ಯಾಪ್ಸಿಕಮ್ ಬಜ್ಜಿ ಐತೆ. ಯಾವ್ದು ಬೇಕು ರಂಗಜ್ಜ? ಏನ್ ಬೇಕು ನಿಮ್ಗೆ? ಬೇಗ ಬೇಗ ಹೇಳ್ಬಿಡಿ, ಬೇಗ ಬೇಗ ಕೊಟ್ಬಿಡ್ತೀನಿ. ಮತ್ತೆ ಇದೈತೆ, ಏನಂತೀರಾ, ಪಕೋಡ ಐತೆ, ಒಳ್ಳೆ ಬಿಸಿ ಬಿಸಿ ಪಕೋಡ ಮಾಡಿದೀವಿ. ಮತ್ತೆ ಮಂಗಳೂರು ಬಜ್ಜಿ ಇದೆ. ಏನ್ ಬೇಕು ಹೇಳಿ, ನಿಮ್ಗೆ ಎಲ್ಲ ಕೊಡ್ತೀವಿ. ಅವೆಲ್ಲ ಏನು ಬೇಡ ಕಣ್ ಪಾಪಲೇ. ಅಯ್ಯೋ 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 ಅಯ್ಯೋ, ಹೇಳ್ಕೊಂಡು ಹೋದ್ರೆ ಒಳ್ಳೆ ಹಿಂಗೆ ಪಾಠ ಓದ್ಕೊಂಡು ಹೋಗ್ತಾರೆ ಇರ್ತೀಯಲ್ಲ ಪಾಪ. ಈಗ ಒಂದ್ ಕೆಲಸ ಮಾಡುವ, ಒಳ್ಳೆ ಮಸಾಲೆ ದೋಸೆ ಮಾಡ್ಕೊಂಬರಲ್ಲ ಪಾಪ. ಒಳ್ಳೆ ಗರಿ ಗರಿ ಆಗಿರ್ಬೇಕು. ಬೆಣ್ಣೆ ಮಾತ್ರ ಒಂದ್ ಸ್ವಲ್ಪ ಜಾಸ್ತಿ ನಂಗೆ ಹಾಕೊಂಬರಲಿ. ಬೆಣ್ಣೆ ಸಖತ್ತಾಗಿರ್ಬೇಕು. ಅಪ್ರೂಪಕ್ಕೆ ನಮ್ಮ ಅಣ್ಣಂಗೂ ಕರ್ಕೊಂಡ್ ಬಂದಿದ್ದೀನಿ ಹೋಟ್ಲಿಗೆ, ಸರಿನಾ? ಬಿಸಿ ಬಿಸಿದಿರ್ಬೇಕು. ಒಳ್ಳೆ ಬೆಣ್ಣೆ ಹಾಕೊಂಡ್ಬಿಟ್ಟು ಹೆಂಗ್ ಮಾಡ್ಕೊಂಡ್ ಬರ್ತೀಯ ಅಂದ್ರೆ ತಿಂದ್ರೆ ಇನ್ನೊಂಚೂರು ತಿನ್ಬೇಕು ಹಂಗ ಅನಿಸ್ಬೇಕು. ಹಂಗ ಒಳ್ಳೆ ದೋಸೆ ಮಾಡ್ಕೊಂಬ. ಆಮೇಕಿಂದ ಇನ್ನೇನು ಕಡೆಗೆ ತಿಂದಾದ್ಮೇಲೆ ಒಳ್ಳೆ ಮಸಾಲೆ ಟೀ. ಸರಿನಾ? ಶುಂಠಿ, ಈ ಚಳಿಗೂ ಅದಕ್ಕೂ ಒಳ್ಳೆ ಶುಂಠಿ ಹಾಕೊಂಡು ಏಲಕ್ಕಿ ಹಾಕೊಂಡು ಒಳ್ಳೆ ಚೆನ್ನಾಗಿರೋ ಒಂದು ಟೀ ಮಾಡ್ಕೊಂಬ ಇಬ್ರಿಗೂ, ನನ್ಗೂ ನಮ್ಮ ಅಣ್ಣಂಗೂ. ಜೊತೆಗೆ ಪಕೋಡ ಮಾಡ್ಕೊಂಬ, ಒಳ್ಳೆ ಬಿಸಿ ಬಿಸಿ ಪಕೋಡ ಟೀ ಜೊತೆ, ಸರಿನಾ? ನಮ್ಮ ಹುಡುಗಂಗೆ ಏನ್ ಕುಡಿತಾನೆ ಪಾಪ? ಬೋರ್ಮಿಟಾ ಕುಡಿತೀಯ? ಬಾದಾಮಿ ಹಾಲು ಕುಡಿತಿಲ್ಲ ಪಾಪ ನೀನು? ನನಗೆ ಬಾದಾಮಿ ಹಾಲು ಬೇಕು, ಬಾದಾಮಿ. ಸರಿ ಕಂಡ ಪಾಪ, ಆಯ್ತು. ಈಗಳಲ್ಲೇ ಪಾಪ ಹೋಗಪ್ಪ, ಅವನಿಗೆ ಬಾದಾಮಿ ಹಾಲು ಬೇಕಂತೆ. ಬಾದಾಮಿ ಹಾಲೆ ಕೊಡಪ್ಪ. ಬೇಗ ತಗೊಂಡ್ಬರ್ಬೇಕು ನಮ್ಗೆ. ಅವಾಗ್ಲಿ ನಾನು ಬಂದಾಗ್ಲಿ ನಾನು ಕಾಯ್ಕೊಂಡಿದೀವಿ. ಇನ್ನು ನಮ್ಗೆ ಕಾಯಿಸ್ಬೇಡ ಕಣಲೇ ಪಾಪ, ಬೇಗ ತಗೊಂಡ್ ಬಂದ್ಬಿಡು. ವಾ ಲೇ ರಂಗಪ್ಪ, ಬಾಳ ಪರಿಚಯದವ್ರು ಇದಾರಲ್ಲೋ ನಿಮ್ಗೆ ಹೋಟ್ಲಲ್ಲೆಲ್ಲ. ಅಜ್ಜ ಮೊಮ್ಮಗ ಫುಲ್ಲು ಎಲ್ಲಾರು ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದೀರಾ.
ಹಂಗಾರೆ ಹೋಟ್ಲಿಗೆ ಗಿಟ್ಲಿಗೆಲ್ಲ ಜೋರಾಗಿ ಬರ್ತೀರಾ ಅಜ್ಜ ಮೊಮ್ಮಗ ಇಬ್ರುನು ಆ ಏನಲ್ಲ ಪಾಪ ಸುನಿಲ ಯಾವಾಗ್ಲೂ ಬರ್ತಿರ್ತೀರ ನೀನು ನಿಮ್ ತಾತ ಇನ್ನೇನಣ್ಣ ಅತ್ಲಾಗಿ ಇವನಿಗೆ ಬೇರೆ ಕರ್ಕೊಂಡ್ ಬರ್ತಿರ್ತಾರಲ್ಲ ಅವಾಗ ಅವಾಗ ಸುಮ್ನೆ ಹಂಗೆ ಕರ್ಕೊಂಡು ಹೋಗಕ್ ಆಗಲ್ವಲ್ಲ. ಬಟ್ಟೆ ಕೊಡ್ಸೋದಿಕ್ಕೆ ಅವ್ನ್ ಕೇಳಿದ್ದೆಲ್ಲ ಕೊಡ್ಸೋದಿಕ್ಕೆ ತಿಂಗಳ ಕರ್ಕೊಂಡ್ ಬರ್ತಿರ್ತೀನಿ. ನಾನ್ ಬೇರೆ ಪೆನ್ಷನ್ ದುಡ್ಡು ಬಿಡಿಸೋದಕ್ಕೆ ಮನೆಗೆ ರೇಷನ್ನು ದಿನಸಿ ಸಾಮಾನು ಅದು ಇದು ತಗೊಂಬರಕ್ ಬರ್ತೀನಲ್ಲ, ರೂಢಿ ಆಗ್ಬಿಟ್ಟಾನೆ. ಅಲ್ಲೇ ಆಟ ಮಾಡ್ಕೊಂಡ್ ಕೂತ್ಕೊಂಡ್ಬಿಡ್ತಾನೆ. ತಾತ ನೀನ್ ತಿಪ್ಪಲಿಗೆ ಹೊಲ್ಟಿ ಅಂದ್ರೆ ನಾನು ಬರ್ತೀನಿ ಕಣ್ ತಾತ ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ ಆಟ ಮಾಡ್ಕೊಂಡ್ ಅತ್ಲಾಗಿ. ಅವ್ರ ಅಪ್ಪ ಅಮ್ಮ ಗದರಿಸ್ತಾರೆ, ಯಾ ಬೇಜಾರು ಮಾಡ್ಕೊಳ್ತಾನಲ್ಲ ಅಂತ ನಾನೇ ಕರ್ಕೊಂಡ್ ಬರ್ತೀನಿ. ಹೋಗ್ಲಿ ಬಿಡ್ಲ ಪಾಪ ಲೇ ರಂಗಪ್ಪ, ಇನ್ನು ಇವನ್ ಜೊತೆ ಚೆನ್ನಾಗಿರ್ದಲ್ಲಿ ಇನ್ಯಾರ ಜೊತೆಲ್ಲ ಚೆನ್ನಾಗಿರ್ತೀಯ? ನಿನ್ ಜೀವನ ಮಾತ್ರ ಬಹಳ ಚೆನ್ನಾಗಿ ಕಳಿತಿದ್ಯಾ ಕಳ್ಳ ಪಾಪ. ಮೊಮ್ಮಕ್ಳ ಜೊತೆ ಎಲ್ಲಾರ ಜೊತೆನು ಮಗ ಸೊಸೆ ಮೊಮ್ಮಕ್ಳ ಜೊತೆ ಎಲ್ಲಾರ ಜೊತೆನು ಬಹಳ ನೆಮ್ಮದಿಯಾಗಿ ಬಹಳ ಖುಷಿಯಾಗಿದ್ಯಾ ಕಳ್ಳ ರಂಗಪ್ಪ. ಇನ್ನೊಂದು ನಿನಗ್ ನೋಡಿದ್ರೆ ಖುಷಿ ಅನ್ಸುತ್ತೆ ನನ್ಗೆ, ನನ್ನ ತಮ್ಮ ಇಷ್ಟು ಚೆನ್ನಾಗಿದ್ದಾನಲ್ಲ ಅಂತ. ಹಂಗೆ ಇರಪ್ಪ, ಭಗವಂತ ಒಳ್ಳೇದ್ ಮಾಡ್ಲಿ. ಮಾತ್ರ ಅಣ್ಣ ಇನ್ನೊಂದು, ಜೀವನದಲ್ಲಿ ಏನ್ ಮಾಡಿದ್ರು ನೆಮ್ಮದಿ ಇರ್ಬೇಕಲ್ವೇನಯ್ಯ? ನೆಮ್ಮದಿ ಇಲ್ದಲೇ ಇದ್ರೆ ಅದೇನು ಇದು ಅಲ್ವಾ? ಅದಕ್ಕೋಸ್ಕರ ನೆಮ್ಮದಿ ಇರಬೇಕು, ಖುಷಿಯಾಗಿರ್ಬೇಕು, ಎಲ್ಲರ ಜೊತೆನೂ ಚೆನ್ನಾಗಿರ್ಬೇಕು. ಇವನು ಬರ್ಲೇ ಇಲ್ವಲ್ಲ, ಇವನು ದೋಸೆ ತಗೊಂಬರ್ತೀನಂತ. ಪಾಪಲೇ ಬಾರ ಬೇಗ ತಗೊಂಬರ ಬೇಗ, ಹೊಟ್ಟೆ ಹಸಿತೈತೆ ನಮ್ಗೆ. ದೋಸೆ ತಗೊಂಬ ಬೇಗ. ಯಜಮಾನ್ರೆ, ಒಳ್ಳೆ ಬಿಸಿ ಬಿಸಿ ಪಕೋಡ, ಬಿಸಿ ಬಿಸಿ ದೋಸೆ, ಮಸಾಲೆ ದೋಸೆ, ಬೆಣ್ಣೆ ದೋಸೆ ಎಲ್ಲ ಐತೆ. ಒಳ್ಳೆ ಚಟ್ನಿ, ಒಳ್ಳೆ ಪಲ್ಯದ ಜೊತೆ ಟೊಮೊಟೊ ಚಟ್ನಿನೂ ಐತೆ, ಮಾಮೂಲಿ ಕಾಯಿ ಚಟ್ನಿನೂ ಐತೆ. ಸಖತ್ತಾಗೈತೆ. ಒಳ್ಳೆ ನಿಮ್ಗೋಸ್ಕರ ಬೆಣ್ಣೆ ಚೆನ್ನಾಗಿರೋ ಒಳ್ಳೆ ಬೆಣ್ಣೆ ಹಾಕಿಸ್ಕೊಂಡು ತಗೊಂಬಂದಿದ್ದೀನಿ, ಮಾಡಿಸ್ಕೊಂಬಂದಿದ್ದೀನಿ. ಊಟ ಮಾಡ್ರಿ, ತೃಪ್ತಿಯಿಂದ ಊಟ ಮಾಡ್ರಿ. ಇನ್ನು ಬೇಕಂದ್ರೆ ದೋಸೆ ಏನಾದ್ರು ಇನ್ನು ಬೇಕಂದ್ರೆ ಹೇಳ್ರಿ, ಪಟ್ಟಂತ ಹೇಳ್ರಿ, ಮಾಡ್ಕೊಂಬಂದು ಕೊಡ್ತೀವಿ. ಸರಿನಾ? ಮತ್ತೆ ಯಜಮಾನ್ರೆ, ಇನ್ನೊಂದು ದೋಸೆ ಆದ ತಕ್ಷಣ ನನಗೆ ಕೂಗಿ ಹೇಳ್ಬಿಡ್ರಿ. ಇನ್ನೇನು ಪಕೋಡ ತಗೊಂಬಂದು ಕೊಟ್ಟಿದ್ದೀನಿ, ಟೀ ಇಟ್ಕೊಡ್ತೀನಿ. ಮಸಾಲೆ ಟೀ ಹೇಳಿದ್ರಲ್ಲ ನೀವು, ಶುಂಠಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಒಳ್ಳೆ ಮಸಾಲೆ ಟೀ ಇಟ್ಕೊಡ್ತೀನಿ. ಟೀ ಆದ್ಮೇಲೆ ಟೀ ಕುಡಿತಾ ಕುಡಿತಾ ಇವನು ಸುನೀಲಂಗೆ ಬೇರೆ ಬಾದಾಮಿ ಹಾಲು ಅಂತ ಬೇರೆ ಹೇಳಿರಲ್ಲ, ಬಾದಾಮಿ ಹಾಲು ಮಾಡ್ಕೊಂಬರ್ತೀನಿ. ಪಕೋಡ ಇನ್ನೇನು ಇವಾಗಲೇ ತಗೊಂಬಂದು ಕೊಟ್ಟಿದ್ದೀನಿ. ತಿನ್ನಿರಂತೆ, ಸರಿನಾ? ಕುಡಿಯಿರಂತೆ ನೀವು ಟೀನ. ಈಗ ಮೊದಲು ದೋಸೆ ಎಲ್ಲ ತಿಂದ್ರಿ ನೀವು. ಸರಿ ಕಣ್ಲ ಪಾಪ, ಆಯ್ತು. ಸರಿ ಆಯ್ತು, ಹೋಗು. ಇನ್ನೇನಾರ ಬೇಕಿತ್ತೇನಣ್ಣ? ಇನ್ನೇನಾರ ತರ್ಸಣ? ಬೇರೆದೇನಾರ ಐಟಮ್ಗಳೇನಾದ್ರು ಹೇಳೋಣ? ಇದು ವಡೆ ಏನಾದ್ರು ಹೇಳೋದೇನಣ್ಣ? ಸಖತ್ತಾಗಿರುತ್ತೆ ವಡೆನು ಈ ಹೋಟ್ಲಲ್ಲಿ, ಮಸ್ತಾಗಿರುತ್ತೆ. ವಡೆ ಏನಾದ್ರು ಹೇಳೋಣ? ಯಾ ಬೇಡ ಕಣ್, ಸುಮ್ಕಿರ್ಲ ಪಾಪ. ಇದೇ ತಿನ್ನ ತಡಿಯ ಮೊದ್ಲು. ದೋಸೆ ತಿಂದು ಮುಗ್ಸನ ಮೊದ್ಲು. ಪಕೋಡ ಬೇರೆ ಐತೆ ಅಂತ ಹೇಳ್ತಿದ್ಯಾ, ತಿರ್ಗಾ ಟೀ ಬೇರೆ ಹೇಳ್ತಿದ್ಯಾ. ನೋಡನ್ ತಡಿ, ಮೊದ್ಲು ದೋಸೆಗಳೆಲ್ಲ ತಿನ್ನಣ. ಅಲ್ಲ ಕಣಣ್ಣ, ಬರೀ ದೋಸೆ ತಿಂದ್ರೆ ಅದ ಹೆಂಗ್ ಸರಿ ಆಗುತ್ತೆ? ಹೊಟ್ಟೆ ತುಂಬಲ್ಲ, ಏನಿಲ್ಲ. ತಡಿ ಒಂದ್ರಿಟ್ಟು ಏನಾರ ರೈಸ್ ಐಟಮ್ ಏನಾರ ಹೇಳ್ತೀನಿ. ಪಾಪ ರೈಸ್ ಐಟಮ್ ಏನಾಯ್ತ? ಅದೇ ಕಣ್ರಂಗಜ್ಜ ಹೇಳಿಲ್ವಾ ನಾನು? ಊಟನೂ ಐತೆ ಮಾಮೂಲಿ, ಮುದ್ದೆ ಊಟ ಐತೆ, ಚಪಾತಿ ಊಟ ಐತೆ. ಅದು ಬಿಟ್ರೆ ಇನ್ನೇನು ರೈಸ್ ಐಟಮ್ ಮಾಮೂಲಿ ಇನ್ನೇನು ಮಾಡ್ತೀವಲ್ಲ ನಾವು. ಏನೇನು ಹೇಳು, ಚಿತ್ರಾನ್ನ ಐತೆ, ರೈಸ್ ಬಾತ್ ಐತೆ, ಬಿಸಿಬೇಳೆ ಬಾತ್ ಐತೆ, ಪಲಾವ್ ಐತೆ. ಏನ್ ಬೇಕು ರಂಗಜ್ಜ ನಿಮ್ಗೆ? ಮತ್ತೆ ಪುಳಿಯೋಗರೆನೂ ಕೂಡ ಐತೆ. ಏನು ಬೇಡ ಪಾಪ, ಸುಮ್ಕಿರ ರಂಗಪ್ಪ, ಬೇಡ. ಮೊದ್ಲು ತಿಂತೀವಿ, ಊಟ ಮಾಡೋಣ ಮೊದ್ಲು. ಈ ದೋಸೆ ಎಲ್ಲ ತಿಂದು ಈಗ ತರ್ಸಿರೋದೇ ತಿನ್ನು ಮುಗ್ಸನ. ಆಮೇಲಿಂದ ನೋಡೋಣಂತೆ, ಚೆನ್ನಾಗಿದ್ರೆ ಬೇಕಾದ್ರೆ ತಿನ್ನನಂತೆ, ಚೆನ್ನಾಗಿರುತ್ತೆ. ಇವೆಲ್ಲ ಖಾಲಿ ಆಗ್ಲಿ, ಇಷ್ಟಕ್ಕೇನೆ ಹೊಟ್ಟೆ ತುಂಬಿಡುತ್ತೆ. ಅಂತದ್ರಲ್ಲಿ ಇವ್ ಪದೇ ಪದೇ ಈಗ ತಿರ್ಗಾ ರೈಸ್ ಐಟಮ್ ಬೇರೆ ತರಿಸ್ತಿದ್ದಾನೆ. ಬೇಡ ಪಾಪ, ಏನು ಬೇಡ ಕಣ್, ಹೋಗಪ್ಪ. ಬೇಕಂದ್ರೆ ಬೇಕಾದ್ರೆ ನಾವು ಹೇಳ್ತೀವಿ, ತಗೊಂಬಂದು ಕೊಡುವಂತೆ. ಒಂದ್ 5 ನಿಮಿಷ ಕೂತ್ಕೊಂಡ್ತೀವಿ, ಏನ್ ಅಂತ ಅರ್ಜೆಂಟ್ ಏನಿಲ್ಲ. ಈಗ ಹೋಗು ಸಾಕು. ಸರಿ ಯಜಮಾನ್ರೆ, ಆಯ್ತು. ತೃಪ್ತಿಯಿಂದ ಊಟ ಮಾಡಿ. ಏನಾದ್ರು ಪುನಃ ಏನಾದ್ರು ಬೇಕಂದ್ರೆ ಪಟ್ಟಂತ ಹೇಳಿ, ಪಟ್ಟಂತ ಬಂದ್ಬಿಡ್ತೀನಿ. ಸರಿನಾ? ರಂಗಜ್ಜ, ಬರ್ತೀನಿ ನಾನು. ಬೇಕಂದ್ರೆ ಕರೀರಿ ಬೇಗ ಪಟ್ಟಂತ. ತಾತ, ದೋಸೆ ಮಾತ್ರ ಎಷ್ಟು ಚೆನ್ನಾಗೈತ್ ತಾತ, ಸಕ್ಕತ್ತಾಗೈತ್ ಕಣ್ತಾತ. ದೋಸೆ ಮಾತ್ರ ಸೂಪರ್ ಆಗೈತ್ ಕಣ್ತಾತ. ಮಸ್ತಾಗೈತೆ ಕಣ್ತಾತ. ತಾತ ತಾತ, ಮತ್ತೆ ಬಾದಾಮಿ ಹಾಲು ಇವೆಲ್ಲ ತಿಂದಾದ್ಮೇಲೆ ತರಿಸ್ರಿ, ಈಗ್ಲೇ ಬೇಡ. ಸರಿನಾ? ಕಡ್ಲ ಪಾಪ, ಆಮೇಲೆ ತಗೊಂಬರೋದಕ್ಕೆ ಹೇಳಿದೀನಿ. ನಾವು ಟೀ ಕುಡಿಯುವಾಗ ನೀನು ಬಾದಾಮಿ ಹಾಲು ಕುಡಿಯುವಂತೆ. ತಡಿ ಅಣಯ್ಯ, ಊಟ ಮಾಡ. ದೋಸೆ ಸಖತ್ತಾಗಿರುತ್ತೆ ಕಣೆ ಈ ಹೋಟ್ಲಲ್ಲಿ ಮಾತ್ರ. ನಾನು ಪಾಪ ಮಾತ್ರ ಇಲ್ಲೇ ತಿನ್ಕೊಂಡು ಹೋಗೋದು. ಮಸಾಲೆ ದೋಸೆ ತಿಂತೀವಿ, ಅದು ಬಿಟ್ರೆ ಇನ್ನೇನು ಜಾಸ್ತಿ ಇಡ್ಲಿ ತಿಂತೀವಿ. ಇದು ಸೆಟ್ ದೋಸೆನೂ ಚೆನ್ನಾಗಿರುತ್ತೆ. ಇಡ್ಲಿಲಿ ಸೆಟ್ ಇಡ್ಲಿ ಬರುತ್ತಲ್ಲ, ಆ ಇಡ್ಲಿ ಮತ್ತೆ ರವೆ ಇಡ್ಲಿ ನೋಡು, ಅದು ಮಸ್ತಾಗಿರುತ್ತೆ ಈ ಹೋಟ್ಲಲ್ಲಿ, ಸಖತ್ತಾಗಿರುತ್ತೆ. ಭಾಳ ಟೈಮ್ ತಿಂದಿದ್ದೀವಿ ನಾವು. ಅದು ಬಿಟ್ರೆ ಇನ್ನೇನ್ ಚೆನ್ನಾಗಿರುತ್ತೆ? ಇನ್ನೆಲ್ಲ ಪಾಪ ಚೆನ್ನಾಗಿರುತ್ತೆ. ನಾವು ಹೋದ್ಸಲಿ ಬಂದಾಗ ಏನ್ ತಿನ್ಕೊಂಡು ಹೋಗಿದ್ವಲ್ಲ ಪಾಪ? ತಾತ, ಹೋದ್ಸಲಿ ಬಂದಾಗ ನಾವು ಇದು ಪಲಾವ್ನು ಮತ್ತೆ ದೋಸೆನ ತಿನ್ಕೊಂಡು ಹೋಗಿದ್ದು. ದೋಸೆ ಎಲ್ಲ ಅನ್ಸುತ್ ಕಣ್ತಾತ, ಇಡ್ಲಿ ತಿನ್ಕೊಂಡು ಹೋಗಿದ್ದು. ನಾನು ನೀನು ಅಜ್ಜಿ 3 ಜನನು ಬಂದಿದ್ವಲ್ಲ.
ಹೂ ಕಡ್ಲ ರಂಗಜ್ಜ, ಭಾಳ ರುಚಿ ಆಗೈತೆ, ಭಾಳ ಟೇಸ್ಟಿ ಆಗೈತೆ ಕಳ್ಳ. ನನಗೂ ಭಾಳ ಇಷ್ಟ ಆಗೋಯ್ತು ಕಣಪ್ಪ. ಒಳ್ಳೆ ಚೆನ್ನಾಗೈತೆ ಕಣ. ಪಾಕೋಡ, ದೋಸೆ, ದೋಸೆನು ಒಳ್ಳೆ ಗರ್ಗರಿಯಾಗಿ ಬೆಣ್ಣೆ ದೋಸೆ ಭಾಳ ಚೆನ್ನಾಗೈತೆ, ಬಿಸಿ ಬಿಸಿಯಾಗಿ. ಅದ್ ಬಿಟ್ರೆ ಚಟ್ನಿ ಮಾತ್ರ ನೋಡಪ್ಪ, ನೆಂಚ್ಕೊಂಡು ತಿನ್ನೋದಕ್ಕೆ ಚಟ್ನಿ ಮಾತ್ರ ಒಳ್ಳೆ ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ ಕೊಟ್ಟಿದ್ದಾರೆ. ಅದೇನ್ ರುಚಿ ಐತೆ ಅಂತೀಯ. ಭಾಳ ರುಚಿ ಆಗೈತೆ ಕಣಪ್ಪ. ಹ್ಞೂ ತಿಂದ್ರೆ ಇನ್ನೊಂಚೂರು ತಿನ್ಬೇಕು ಅನಿಸ್ತೈತೆ. ಭಾಳ ಚೆನ್ನಾಗೈತೆ ಅಲ್ವೆಲ್ಲ ಪಾಪ ಸುನಿಲ? ಹೂ ಕಣ್ತಾತ ಸಾಕತ್ತಾಗೈತೆ. ತಾತ ಇನ್ನೇನಾದ್ರೂ ಬೇಕಾದ್ರೆ ತರಿಸ್ಬಿಡ್ರಿ ಬೇಗ ಬೇಗ. ಪಾಪ ನಿನ್ಗೇನಾರ ಬೇಕಲ್ಲ, ನಮಗ್ ಸಾಕು. ನಿಮ್ ದೊಡ್ಡ ತಾತ ಬೇಕಾರೆ ಏನಾರ ಬೇಕಾದ್ರೆ ತರಿಸ್ಕೊಳ್ಳಿ. ನನಗೆ ಈ ದೋಸೆ ತಿಂದು ಮುಗಿಸ್ಬಿಟ್ರೆ ಸಾಕಾಗೋಗ್ಬಿಟ್ಟೈತೆ. ಪಾಪ ಪಕೋಡನ ತಿನ್ ತಗೊಳ. ತಡಿ ತಾತ, ಅದ್ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತಿದ್ಯಾ? ಮೊದ್ಲು ದೋಸೆ ತಿಂದು ಮುಗಿಸ್ತೀನಿ ತಡಿ. ದೋಸೆ ತಿಂದಾದ್ಮೇಲೆ ಬೇಕಾದ್ರೆ ಇದ್ ತಿಂತೀನಿ, ಪಕೋಡ ಮತ್ತೆ ಬಾದಾಮಿ ಹಾಲೆಲ್ಲ ಕುಡಿತೀನಿ. ನೀನ್ ಒಂದೇ ಸಲ ಎಲ್ಲಾದನ್ನು ತಿನ್ನು ಅಂತ ಹೇಳ್ತಿದ್ರೆ ಏನ್ ತಿನ್ನೋಣ ಏನ್ ಬಿಡೋಣ ಅನಿಸ್ತೈತಿ ನನಗಂತೂ ಹೊತ್ಲಾಗಿ. ತಡಿ ಒಂದ್ರಿಟ್ಟು ಮೊದ್ಲು ದೋಸೆ ತಿಂದು ಮುಗಿಸ್ತೀನಿ. ನಿನ್ಗೇನಾದ್ರು ಬೇಕಾದ್ರೆ ತರಿಸ್ಕೊಳ್ರಿ. ಅಣ್ಣ ದೋಸೆ ಎಲ್ಲ ತಿಂದಾಯ್ತು, ಟೀ ತರ್ಸಣ? ಲೇ ಪಾಪಲೇ ಟೀ ತಗೊಂಬರ್ಲ ಪಾಪ. ತಾತ ನನ್ಗೆ ಹೊಟ್ಟೆ ಬೇರೆ ತುಂಬಿಡ್ತು. ಬೇಡ ಬಿಡ್ತಾತ, ನನ್ಗೆ ಬಾದಾಮಿ ಹಾಲು ಏನ್ ಬೇಡ ನನಗೆ. ಹೊಟ್ಟೆ ಸಿಕ್ಕಾಬಟ್ಟೆ ತುಂಬಿಡ್ತು. ಏ ಪಾಪ ಸುಮ್ಮ ಕುಡಿಯ, ಅಪ್ರೂಪಕ್ಕೆ ಬಂದಿದ್ಯಾ, ಏನು ಆಗಲ್ಲ. ಒಂದ್ ಈಟ ಇಡ್ತಿದ್ಯಾ. ಆ ಮಸಾಲೆ ದೋಸೆನೂ ಸರಿಯಾಗಿ ತಿನ್ಲಿಲ್ಲ, ಏನಿಲ್ಲ. ಅರ್ಧ ತಿಂದು ಅರ್ಧ ಕೊಟ್ಬಿಟ್ಟೆ, ನಮ್ಗೇನಿದೆ ನಾವೇ ತಿಂದು. ಅದು ಬಾದಾಮಿ ಹಾಲಾರ ಕುಡಿಯಪ್ಪ, ಒಳ್ಳೇದು, ಏನು ಆಗಲ್ಲ, ಕುಡಿ. ಸರಿ ಆಯ್ತು, ತರ್ಸು. ಅದ್ರಲ್ಲಿ ನೀವು ಒಂದ್ ಸ್ವಲ್ಪ ಕುಡೀರಿ. ಒಂದು ಕಪ್ಪಲ್ಲಿ ನೀವು ಒಂದ್ ಸ್ವಲ್ಪ ಹಾಕೊಂಡು ನನಗೆ ಸ್ವಲ್ಪ ಕೊಡ್ರಿ ಸಾಕು. ಕುಡಿದ ಪಾಪ, ಏನು ಆಗಲ್ಲ. ಯಾಕೆ ಇಷ್ಟೊಂದು ಹಠ ಮಾಡ್ತೀಯ? ರಂಗಜ್ಜ ತಗೊಳ್ಳಿ, ಟೀ ಇಟ್ಟಿದ್ದೀನಿ. ಪಾಪ ಸುನಿಲ ತಗೊಳಪ್ಪ, ನಿನಗೆ ಬಾದಾಮಿ ಹಾಲು. ಇನ್ನು ಏನಾರ ಬೇಕಿತ್ತೇನು ರಂಗಜ್ಜ? ಅಣ್ಣಯ್ಯ ಇನ್ನೇನಾರ ತಗೊಳನೇನ? ರೈಸ್ ಐಟಮ್ ಏನಾರ ತಗೊಳನ? ನಿನಗೆ ಹೊಟ್ಟೆ ತುಂಬೈತಾ ಇಲ್ಲ ಹೇಳು ಕರೆಕ್ಟಾಗಿ. ಇನ್ನು ಏನಾರ ತರಿಸ್ಕೊಂಡು ತಿನ್ನನಂದ್ರೆ ಬೇಕಾದ್ರೆ ತಿನ್ನನಂತೆ, ನನಗೇನು ಬೇಡ. ನಿನ್ಗೇನಾರು ಬೇಕಂದ್ರೆ ತರಿಸ್ಕೊಳ್ಳೋ ಅಣ್ಣಯ್ಯ. ರೈಸ್ ಐಟಮು ಪಲಾವ್ ಸಖತ್ತಾಗಿರುತ್ತೆ. ಬಿಸಿಬೇಳೆ ಬಾತ್ ತರ್ಸನ, ಮಸ್ತಾಗಿರುತ್ತೆ. ಒಂದ್ ಪ್ಲೇಟ್ ಬಿಸಿಬೇಳೆ ಬಾತ್ ತರ್ಸನೆ ಅಣ್ಣಯ್ಯ. ಬಿಸಿಬೇಳೆ ಬಾತ್ ಏನ್ ಬೇಡ ಕಣ ಮಗ, ಏನು ಬೇಡ. ಈಗ ಹೊಟ್ಟೆ ತುಂಬಿಡ್ತು ಕಳ್ಳೆ ನನಗೂನು. ಒಂದೊಂದು ಮಸಾಲೆ ದೋಸೆ, ಬೆಣ್ಣೆ ದೋಸೆ ತಿಂದು, ತಿರ್ಗಾ ಪಕೋಡ ಬೇರೆ ತಿಂದು, ಇವಾಗ ಈ ಟೀ ಬೇರೆ ಕುಡಿತಿದೀವಿ. ಸಾಕಣಪ್ಪ, ಹೊಟ್ಟೆ ತುಂಬಿಡ್ತು. ಸಾಕಣೋ. ನಡಿ, ಇನ್ನೇನು ಮನೆಗೆ ಹೋಗೋಣ. ಇನ್ನೇನು ಒಂದ್ ಸ್ವಲ್ಪ ಇದು ಬೇರೆ ತರಕಾರಿ ಬೇರೆ ತಗೋಬೇಕು. ತರಕಾರಿ ದಿನಸಿ ಸಾಮಾನೆಲ್ಲ ತಗೊಂಡು ಹೋಗೋಷ್ಟರಲ್ಲಿ ಹೊತ್ತಾಗ್ಬಿಡುತ್ತೆ. ನಡೀರಿ ಹೋಗೋಣ. ತಿರ್ಗಾ ಹಂಗೆ ಪಾಪ ಹೋಗ್ಬೇಕಾದ್ರೆ ನೆನ್ಪು ಮಾಡು, ಆ ಬೇಕ್ರಿ ತವ ಇನ್ನೂ ಮೊಟ್ಟೆ ಪಪ್ಸು ಒಂದ್ ಸ್ವಲ್ಪ ತಗೋಬೇಕು ಮನೆಯವ್ರಿಗೂನು. ಪುರಿ ಖಾರ, ಮೊಟ್ಟೆ ಪಪ್ಸು, ಬೋಂಡಾ ಏನಾರು ತಗೋಣ. ನಾವು ತಿನ್ಕೊಂಡು ಅವ್ರಿಗೇನು ಇಲ್ದಂಗೆ ಹೋದ್ರೆ ಸರಿ ಆಗುತ್ತಾ? ಅವ್ರಿಗೂ ತಗೊಂಡೋಗೋಣಂತೆ, ನೆನ್ಪು ಮಾಡ್ರಿ. ಪಾಪ ಏನು ಬೇಡ ಕಣ, ಇನ್ನೇನು ಎಲ್ಲ ಕೊಟ್ಟಿದ್ಯಾ. ಇನ್ನೇನು ಸಾಕಂತೆ ನಮ್ಮ ಅಣ್ಣಂಗೆ, ಸಾಕಂತ ಹೇಳ್ತಿದ್ದಾನೆ, ಬಿಡು ಸಾಕು. ಮತ್ತೆ ಸಾವುಕಾರ್ರೆ, ಹೊಸ್ದಾಗ್ ಬಂದಿದ್ದೀರಾ ನಮ್ಮ ಹೋಟ್ಲಿಗೆ. ರಂಗಜ್ಜ ಅವ್ರ ಅಣ್ಣ ಅಂತ ಹೇಳ್ತಿದ್ದೀರಾ. ಹೆಂಗಿತ್ತು ನಮ್ಮ ಹೋಟ್ಲು ಟೇಸ್ಟು? ಬೆಣ್ಣೆ ದೋಸೆ ಹೆಂಗಿತ್ತು? ಪಕೋಡ ಹೆಂಗಿತ್ತು? ಟೀ, ಬಾದಾಮಿ ಹಾಲು ಎಲ್ಲದನ್ನು ಚೆನ್ನಾಗಿತ್ರಾ? ನಮ್ಮ ಹೋಟ್ಲು ಬೆಣ್ಣೆ ದೋಸೆಗೆನೆ ಫೇಮಸ್ಸು. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಬೇಡ, ಪರವಾಗಿಲ್ಲ, ಏನ್ ತೊಂದ್ರೆ ಏನಿಲ್ಲ. ಚೆನ್ನಾಗಿತ್ತ ಸಾವುಕಾರ್ರೆ? ಹ್ಞೂ ಕಣ್ ಪಾಪ, ತಿಂಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಕಣ ಬಿಡ. ಭಾಳ ರುಚಿಯಾಗಿತ್ತು, ಭಾಳ ಟೇಸ್ಟಿ ಆಗಿತ್ತು. ಇಲ್ಲ ಮಸಾಲೆ ದೋಸೆ, ಆ ಮಸಾಲೆ ದೋಸೆಗೂ ಮಸಾಲೆ ದೋಸೆ ಮೇಲೆ ಇದು ಬೆಣ್ಣೆ ದೋಸೆ ಮೇಲೆ ಬೆಣ್ಣೆ ಹಾಕಿರೋದಕ್ಕೂ ದೋಸೆ ಮೇಲೆ, ಮತ್ತೆ ಆ ಟೊಮೊಟೊ ಚಟ್ನಿಗೂ ಕಾಯಿ ಚಟ್ನಿಗೂ ನೆಂಚ್ಕೊಂಡು ತಿಂತಿದ್ರೆ ಭಾಳ ರುಚಿಯಾಗಿತ್ತು. ನಾನು ನೋಡಪ್ಪ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಡೈರೆಕ್ಟ್ ಆಗೇನೆ ಹೇಳ್ಬಿಡ್ತೀನಿ. ಭಾಳ ಚೆನ್ನಾಗಿತ್ತು ಕಣ. ಟೀ ಆಗ್ಲಿ, ಮತ್ತೆ ಪಕೋಡ ಆಗ್ಲಿ, ಎಲ್ಲ ಭಾಳ ಚೆನ್ನಾಗೈತೆ. ಸಖತ್ ಇಷ್ಟ ಆಯ್ತು ನನ್ಗಂತೂ. ಮುಂದೆ ಭಾಳ ಚೆನ್ನಾಗೈತೆ. ಹೌದಾ ಸಾವುಕಾರ್ರೆ, ತುಂಬಾ ಧನ್ಯವಾದಗಳು. ನಮ್ಗೂ ನಿಮ್ಮಂತವ್ರು ಹೊಸೊಬ್ರು ಬಂದಾಗ, ನಿಮ್ಮಂತವ್ರು ಕಸ್ಟಮರ್ಸ್ಗಳು, ಗ್ರಾಹಕರು ಬಂದಾಗ ನಿಮ್ಮ ಅಭಿಪ್ರಾಯನೇ ನಮ್ಗೆ ಮುಖ್ಯ ಸಾವುಕಾರ್ರೆ, ಸರಿನಾ? ತುಂಬಾ ಖುಷಿ ಆಯ್ತು ನಮ್ಗಂತೂ. ಇನ್ನೂ ಏನಾರ ಬೇಕಂದ್ರೆ ತಗೊಳ್ಳಿ, ನಮ್ಮ ಹೋಟ್ಲಲ್ಲಿ ಭಾಳ ರುಚಿಯಾಗಿ ಮಾಡ್ಕೊಡ್ತೀವಿ. ತಿಂಡಿ ಎಲ್ಲದೂ ಅಷ್ಟೇ, ಕ್ಲೀನು ಅಷ್ಟೇ, ಎಲ್ಲ ಟೇಸ್ಟು ಅಷ್ಟೇ, ಭಾಳ ಚೆನ್ನಾಗಿ ಮಾಡ್ತೀವಿ ನಾವು. ಇನ್ನೂ ಏನಾರ ಬೇಕಂದ್ರೆ ತಗೊಳ್ಳಿ. ಬೇಕಾದ್ರೆ ಮುಂದಿನ ಸಲ ದಯವಿಟ್ಟು ಕೂಡ ಬಂದು ನಮ್ಮ ಹೋಟ್ಲಲ್ಲೇನೆ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಆರಾಮಾಗಿ ಹೋಗಿ, ಸರಿನಾ ಸಾವುಕಾರ್ರೆ? ಸರಿ ಕಣ, ಆಯ್ತು ಹೇಳ ಪಾಪ, ಇನ್ನೇನು ಬರ್ತಾನೆ ಇರ್ತೀವಿ ಇನ್ನೇನು. ನಾನು ನಮ್ಮ ರಂಗಜ್ಜ ಅಂತೂ ವಾರಕ್ಕೆ 1 ದಿವಸ 2 ದಿವಸ ಟೌನ್ ಕಡೆ ಬರ್ತಾನೆ ಇರ್ತೀವಿ. ಆ ಕೆಲಸ ಈ ಕೆಲಸ ಅಂತ. ಇನ್ನೇನು ನಿಮ್ಮ ಹೋಟ್ಲಲ್ಲಿ ಇಷ್ಟೊಂದೆಲ್ಲ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿರಲ್ಲ. ಹಂಗಾಗಿ ನಾನು ಯಾವತ್ತೂ ಬಂದಿರಲ್ಲ. ಇನ್ಮೇಲಿಂದ ಬರ್ತಿರ್ತೀನಿ ಕಣ. ಹೇಳಪ್ಪ, ನಾನು ನಮ್ಮ ರಂಗಜ್ಜ ಅಣ್ಣ ತಮ್ಮ ಇಬ್ರು ಬರ್ತಾನೆ ಇರ್ತೀವಿ. ಭಾಳ ಇಷ್ಟ ಆಯ್ತು ಕಣಪ್ಪ ನಮ್ಗೆ. ಅಣ್ಣ ಹೊಡೋಣ, ಇನ್ನೇನು ಟೈಮ್ ಆಯ್ತು, ಬಾ ಬೇಗ.
ಟೀ ಕುಡ್ಕೊಂಬಿಡು ಹೋಗೋಣ. ಒತ್ತು ಬೇರೆ ಆಗೋಯ್ತು, ಕೆಲ್ಸಗಳು ಬೇರೆ ಇದಾವೆ. ನೀನ್ ಬೇರೆ ಇನ್ನೂ ತರಕಾರಿಗಳೆಲ್ಲ ತಗೊಂಡು ಹೋಗ್ಬೇಕು ಅಂತ ಹೇಳ್ತಿದ್ಯಾ, ಸಾಮಾನುಗಳೆಲ್ಲ ತಗೊಂಡು ಹೋಗ್ಬೇಕು ಅಂತಿದ್ಯಾ. ಬಾ ಬೇಗ, ಗೊತ್ತಾಯ್ತು, ಹೋಗೋಣ ಇನ್ನೇನು. ಪಾಪ ಸುನಿಲ, ಬ್ಯಾಗ್ ಮರ್ತ್ ಬಿಟ್ಟಿಯಪ್ಪ, ಎತ್ಕೊಂಬಾರಪ್ಪ.